ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೇಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಸುಕ್ಷೇತ್ರ ಕೋಜಾನವಾಡಿಯ ಆರಾಧ್ಯ ದೈವ ನಂದೀಶ್ವರನಲ್ಲಿ ಭಕ್ತಿಯಿಂದ ಹಣೆಮಣೆದು ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳನ್ನು ಸ್ಮರಿಸಿ ಇವತ್ತನೇ ಪ್ರವಚನ ಮಂಗಲ ಕಾರ್ಯಕ್ರಮದ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಬಬಲಾದಿಯ ಪೂಜ್ಯರಿಗೆ ವಂದಿಸಿ, ಸುಶ್ರಾವ್ಯವಾಗಿ ಗಾಯನ ಮಾಡಿದಂತಹ ಅಂಬರೀಷ್ ಗವಾಯಿ ಸಹೋದರರಿಗೂ ವಂದಿಸಿ, ಶ್ರದ್ಧೆಯಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿರುವಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನಾವೆಲ್ಲರೂ ಈ ಭೂಮಿಗೆ ಬಂದ ಉದ್ದೇಶ ಏನು ಅಂದ್ರೆ ಚಲೋ ತಂಗಿ ಬದುಕಿ ಹೋಗುವುದು. ಯಾರ ಬಾಯಲ್ಲಿ ಕೆಟ್ಟಿರಬಾರ್ದು, ಯಾರ ಮನಸ್ಸಿನಾಗೂ ನಮ್ಮ ಬಗ್ಗೆ ದ್ವೇಷ ಇರಬಾರ್ದು. ನಾವು ಎಲ್ಲರೊಳಗೆ ಒಂದಾಗಿ ಜಗತ್ತನ್ನು ಬೆಳಗುತ್ತಾ ಜಗತ್ತಿಗೆ ಏನಾದರೂ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಕೈ ಮುಗಿದು ಈ ಜಗತ್ತಿನಿಂದ ಹೋಗಿಬಿಡ್ಬೇಕು. ಜಗತ್ತಿಗೆ ಕಂಟಕಾಗಿ, ಊರಿಗೆ ವಜ್ಜಾಗಿ, ಮನೆಗೆ ಬ್ಯಾಡಾಗಿ ಇವು ಸತ್ರ ಚಲೋಪ ತನಿಸ್ತಂದ್ರೆ ಅದು ಜೀವನ ನಿರರ್ಥಕ. ಇನ್ನೊಂದು 4 ದಿವಸ ಬದುಕಬೇಕಾಗಿತ್ತು ಅಂತ ನಮಗೆ 100 ವರ್ಷ ಆದಾಗ ಜನ ಅನ್ಬೇಕು. ಅಂದ್ರೆ ಅದಕ್ಕೇನಂತಾರೆ ಸಾರ್ಥಕ ಜೀವನ ಅಂತ ಕರೀತಾರೆ. ಒಂದು ನದಿ ಪರ್ವತ ಪ್ರದೇಶದಲ್ಲಿ ಗುಡ್ಡದಲ್ಲಿ ಹುಟ್ಟಿ ತನ್ನ ಎರಡೂ ಬದಿಗಳನ್ನೆಲ್ಲ ಹಸಿರನ್ನಾಗಿ ಮಾಡುತ್ತಾ ಸಮುದ್ರವನ್ನು ಸೇರಿ ತನ್ನ ಜೀವನವನ್ನು ಸಾರ್ಥಕ ಮಾಡ್ಕೋತೈತಿ. ಒಂದು ಆಕಳು ತನ್ನ ಜೀವಿತಾವಧಿಯಲ್ಲಿ ಜನರಿಗೆಲ್ಲ ಹಾಲು ಹೈನನ್ನು ಕೊಟ್ಟು ಜಗತ್ತನ್ನು ಸಮೃದ್ಧ ಮಾಡ್ತೈತಿ. ಒಂದು ಹೂವಿನ ಕಂಟಿ ತನ್ನ ಜೀವಮಾನದಲ್ಲಿ ಅನೇಕ ಹೂವುಗಳನ್ನು ಕೊಟ್ಟು ಸಾರ್ಥಕವಾದ ಜೀವನ ಸಾಗಿಸ್ತದೆ. ಆದರೆ ಮನುಷ್ಯರಾಗಿ ಹುಟ್ಟಿ ನಾವು ಜಗತ್ತಿಗೆ ಏನಾದರೂ ಕೊಡುವುದು ಹೋಗಲಿ, ನಮಗೆ ಚಲೋ ತಂಗೆ ಬದುಕಲಾಕ ಬರಲಿಲ್ಲ ಅಂದ್ರೆ ನಮ್ಮ ಜೀವನ ಎದಕ್ಕೆ ಉಪಯೋಗದ? ನಾವೆಲ್ಲರೂ ಏನಾಗಿದ್ದೀವಿ ಅಂದ್ರೆ ಬರೀ ಜಗಳ ಗಂಟರು, ವ್ಯಸನ ಮಾಡುವಂಥವರು, ತಂಟೆ ತಕರಾರುಗಳನ್ನು ತೆಗೆಯುವಂಥವರಾಗಿದ್ದೀವಿ ಹೊರತು ದೇಶವನ್ನು ಕಟ್ಟುವ ಕೆಲಸನ ಮರ್ತಿದ್ದೀವಿ. ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂಥ ಉದ್ದೇಶವನ್ನೇ ಮರ್ತಿದ್ದೀವಿ. ಇದೆಲ್ಲಕ್ಕಿಂತ ಮಹತ್ತರವಾದಂಥ ಉದ್ದೇಶ ಒಂದೈತಿ. ಆ ಉದ್ದೇಶ ಯಾವುದು ಅಂದರೆ ವಿಶ್ವವನ್ನು ಸೃಷ್ಟಿ ಮಾಡಿದ ಪರಮಾತ್ಮನನ್ನು ತಿಳ್ಕೊಳ್ಳುವುದೇ ಆ ಉದ್ದೇಶ. ಎದಕ್ಕೆ ಬದುಕೋದಪ್ಪ? 3 ಹೊತ್ತು ಊಟ ಮಾಡೋದಕ್ಕೆ ಬದುಕುವುದೇನು? ಜೀವನದ ಉದ್ದೇಶ 3 ಹೊತ್ತು ಊಟ ಮಾಡೋದಲ್ಲ. ಜೀವನದ ಉದ್ದೇಶ ಏನಪ್ಪ ಅಂದ್ರೆ ಚಲೋ ತಂಗೆ ಬದುಕಬೇಕು, ಸತ್ಯವನ್ನು ತಿಳ್ಕೋಬೇಕು. ಅದು ಈ ನಮ್ಮ ಜೀವನದ ಉದ್ದೇಶ. ಸತ್ಯನ ತಿಳಿಲಿಲ್ಲ ಅಂದ್ರೆ ನಮ್ಮ ಜೀವನ ಎದಕ್ಕೆ? ಸತ್ಯ ಅಂದರೆ ಯಾವುದು? ಯಾವುದು ಯಾವಾಗಲೂ ಇದ್ದಂಗೆ ಇರ್ತೈತಿಲ್ಲ ಅದಕ್ಕೆ ಸತ್ಯ ಅಂತ ಕರೀತಾರೆ.
ನಾವು ಜೀವನದಲ್ಲಿ ಕಲಿಯುವುದೇನು ಅಂದ್ರೆ ಸತ್ಯ ಮಾತನಾಡುವುದನ್ನು ಕಲಿಯಬೇಕು. ಸತ್ಯಂ ವದ ಧರ್ಮಂ ಚರ, ಸತ್ಯ ಮಾತಾಡಬೇಕು, ಸದಾಚಾರಿಯಾಗಿ ಇರಬೇಕು. ನಮ್ಮ ನಡತೆ ಭಾಳ ಸ್ವಚ್ಛ ಇರಬೇಕು. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ತಪಸ್ವಿ ಯಾರು ಅಂದರೆ ಯಾವನ ನೀತಿ ಶೀಲ ಸ್ವಚ್ಛದಲ್ಲ, ಯಾವನ ಚಾರಿತ್ರ್ಯ ಶುದ್ಧಿ ಅದಲ್ಲ, ಅವನಷ್ಟು ದೊಡ್ಡ ತಪಸ್ವಿ ಯಾರೂ ಇಲ್ಲ ವಿಶ್ವದಲ್ಲಿ. ಏನು ಸ್ವಚ್ಛ ಬೇಕು? ನೀತಿ ಚಾರಿತ್ರ್ಯ ಸ್ವಚ್ಛ ಬೇಕು. ಮನುಷ್ಯನಲ್ಲಿ ಸಾಮರ್ಥ್ಯ ಬರೋದು ಎದರ ಮೇಲಿಂದ? ರೊಕ್ಕದಿಂದ ಸಾಮರ್ಥ್ಯ ಬರಂಗಿಲ್ಲ, ವಿದ್ಯಾದಿಂದ ಸಾಮರ್ಥ್ಯ ಬರಂಗಿಲ್ಲ, ಅಧಿಕಾರದಿಂದ ಸಾಮರ್ಥ್ಯ ಬರಂಗಿಲ್ಲ. ಧೈರ್ಯ ಸ್ಥೈರ್ಯಗಳು ನೆಲೆಸಿ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವಂಥ ದಿವ್ಯ ಶಕ್ತಿ ಬರುವುದು ಚಾರಿತ್ರ್ಯದಿಂದ ಬರ್ತದ ಅಂತ ಮಹಾತ್ಮರು ಹೇಳ್ತಾರೆ. ನೀತಿ ಬೇಕು. ನೀತಿವಂತನಾದಂಥ ಮನುಷ್ಯನನ್ನೇ ನ್ಯಾಯದ ಪೀಠದ ಮೇಲೆ ಹಿಂದಿನ ಕಾಲಕ್ಕೆ ಕೂಡಿಸ್ತಾ ಇದ್ರು. ಅನೀತಿವಂತನಾದ ಮನುಷ್ಯನ ಮಾತು ಯಾರು ಕೇಳಬೇಕು? ಯಾವ ನೀತಿವಂತದನಲ್ಲ ಅವನ ಮಾತನ್ನು ಈ ಜಗತ್ತು ತಲೆಬಾಗಿ ಪಾಲಿಸ್ತದೆ. ನಮ್ಮ ಜೀವನದಲ್ಲಿ ನಾವು ಏನು ಕಲಿಯುವುದು ಅಂದ್ರೆ ನೀತಿವಂತರಾಗಿರುವುದನ್ನು ಕಲಿಯುವುದು. ನೀತಿ ಬಿಟ್ಟಿವಿ ಅಂದ್ರೆ ಮನುಷ್ಯರ ಆಗಿ ಉಪಯೋಗ ಏನದು? ಎಲ್ಲವೂ ನೀತಿ ಒಳಗದಾವು. ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಎಲ್ಲವೂ ನೀತಿ ಒಳಗದಾವು. ನಾವು ಅಷ್ಟೇ ನೀತಿ ಬಿಟ್ಟವರು. ಒಂದು ನಾಯದ ಅಂದ್ರೆ ಅದು ತನ್ನ ನೀತಿ ಬಿಟ್ಟಿಲ್ಲ. ಒಮ್ಮೆ ಒಂದು ಅರ್ಧ ರೊಟ್ಟಿನ ಒಗೆದ್ರೂ ಸಾಯುತಕ ನಿಮ್ಮ ಮನೆ ಕವಲ ಮಾಡ್ತೈತಿ. ಅಂತಹ ನೀತಿಯನ್ನು ಪಾಲಿಸ್ತದ. ಒಂದು ಆಕಳ ತಾನು ದೇಹ ಬಿಡುವವರೆಗೆ ಹಾಲು ಹೈನು ಕೊಡ್ತದೆ. ಯಾವ ನೀತಿ ಬಿಟ್ಟಿಲ್ಲ. ಮನುಷ್ಯರಾಗಿ ನಾವು ನೀತಿ ಬಿಡ್ತಾ ಇದ್ದೀವಿ ಈಗೀಗ. ಮೊದಲ ಭಾಳ ಚಲೋ ನೀತಿವಂತ ಜನ ಸ್ವಲ್ಪ ಹೆಚ್ಚಿಗಿದ್ರು. ಈಗೀಗ ಬರಬರ್ತ ಮೊದಲು ಹೆಂಗಿತ್ತು ಅಂದ್ರೆ ಅವ್ವ ಅಪ್ಪನಿಗೆ ಕಣ್ಣಾಗ ಕಣ್ಣಿಟ್ಟು ಎಂದೂ ಮಾತಾಡ್ತಿರ್ಲಿಲ್ಲ ಅವರು. ಇದು ಬರೋಬ್ಬರಿ ಅದ ಮಾತಾ? ನಿಮ್ಮೆಲ್ಲ ಹಿರಿಯರಿಗೆ ಗೊತ್ತೈತಿ. ನೀವೆಂದೂ ಅವ್ವ ಅಪ್ಪ ಅಜ್ಜ ಅಜ್ಜಿಗೆ ನೇರವಾಗಿ ಎಂದೂ ಮಾತಾಡಿಲ್ಲ. ಅಷ್ಟು ಅವ್ರ ಬಗ್ಗೆ ಗೌರವ ಇರ್ತಿತ್ತು. ಯಾಕಂದ್ರೆ ಅದು ನೀತಿ. ಹಿರಿಯರ ಮುಂದೆ ಸದಾಕಾಲ ತಲೆ ಬಗ್ಗಿಸಬೇಕು. ಯಾವ ಮನುಷ್ಯ ಹಿರಿಯರಿಗೆ ವಿನೀತನಾಗಿರ್ತಾನಲ್ಲ ಆ ಮನುಷ್ಯನೇ ವಿಶ್ವದಲ್ಲಿ ಅತಿ ದೊಡ್ಡ ವ್ಯಕ್ತಿ ಆಗ್ತಾನೆ. ಹಿರಿಯರಿಗೆ ತಲೆ ಬಾಗಬೇಕು. ಆದರೆ ಇವತ್ತೇನಾಗ್ತಾ ಇದೆ? ಹಿರಿಯರಿಗೆ ತಲೆನೇ ಬಾಗಂಗಿಲ್ಲ. ಅವರು ಬೆನ್ನು ಮೂಳೆ ಬಹುತೇಕ ಅವು 32 ಮಣತ ಮಣಿತಿತ್ತತ್ತು. ಈಗ ಅವು ಸೀದಾ ಕೊಟ್ಟ ನಾವು ದೇವರು. ಹೆಂಗೆ ಇವು ಕಾಂಕ್ರೀಟ್ ಹಾಕಿರ್ತಾರಲ್ಲ ಅವು ಸ್ಟೀಲ್ ಕಾಲಮ್ ಹಾಕಿದಂಗೆ ಸೀದಾನ ಎಲ್ಲಿ ಮನೆಯಂಗಿಲ್ಲ ಗಾಡಿಗಳು. ಗುಡಿಗೆ ಬಂದ್ರೆ ಮಣಿಬೇಕು, ಈ ಕಡೆ ಬರೋಂಗಿಲ್ಲ. ಮನ್ಯಾಗೂ ಮನೆಯಂಗಿಲ್ಲ, ಆಫೀಸ್ನ್ಯಾಗೂ ಮನೆಯಂಗಿಲ್ಲ, ಹೊಲಕ್ಕಂತೂ ಹೋಗಂಗಿಲ್ಲ. ಹೊಲಕ್ಕೆ ಹೋದ್ರೆ ಅಲ್ಲಿ ಕಸ ತೆಗಿಲಕ್ಕರೆ ಮಣಿಬೇಕಾಗ್ತದೆ. ಮೊದಲ ಎಲ್ಲ ಬಾವ್ಯಾಂದ ಸೇದು ನೀರು ತೆಗೆದು ಅವಾಗರೇ ಬಗ್ತಿದ್ರು ಮಾಡ್ತಿದ್ರು. ಏನಿಲ್ಲ ಇಲ್ಲಿ ಒಟ್ಟು ಕಡೆಗೆ ಜಳಕದ ಮನ್ಯಾಗರೇ ಬಗ್ತಾರಂದ್ರೆ ಈ ಶಾವರ್ ಬಂದ ಹೋಗಿ ನಿಂತು ಬಿಡೋದು. ಅಂದ್ರೆ ಎಲ್ಲಿ ಇವ ತಲೆ ಬಗ್ಗಂಗೆ ಇಲ್ಲ ಅಂದ ಬಳಕ ಇವ ಹೆಂಗೆ ಮನುಷ್ಯ ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯದಾನ? ನೀತಿವಂತ ಸಮಾಜ ತಯಾರಾಗಬೇಕಾಗ್ತದೆ. ಮಕ್ಕಳಿಗೆ ಮೊಟ್ಟ ಮೊದಲು ಏನು ಕಲಿಸ್ಬೇಕು? ನೀತಿಯನ್ನು ಕಲಿಸ್ಬೇಕು. ವಿನಯ ಅನ್ನೋದು ಅತಿ ದೊಡ್ಡ ನೀತಿ. ರಾವಣನಲ್ಲಿ ಅಷ್ಟೆಲ್ಲ ವಿದ್ಯೆ ಇತ್ತು. 4 ವೇದಗಳ ಮುಖೋದ್ಗತವಾಗಿದ್ದು ಅನೇಕ ರೀತಿಯಾದಂಥ ಪ್ರತಿಭೆ ಅವನಲ್ಲಿತ್ತು. ಸಾಮಾನ್ಯವಾದಂಥ ದ್ವೀಪವನ್ನು ಬಂಗಾರದ ದ್ವೀಪವನ್ನಾಗಿ ಮಾಡಿದ್ದ, ಶ್ರೀಲಂಕೆಯನ್ನು ಮಾಡಿದ್ದ. ಅಂತಹ ರಾವಣನಲ್ಲಿ ಒಂದೇ ಒಂದು ಕಡಿಮೆತ್ತು. ಅದು ವಿನಯ ಅನ್ನುವ ನೀತಿ ಅವನಲ್ಲಿರಲಾರ್ದಕ್ಕೆಲ್ಲ ಸರ್ವನಾಶವಾಗಿ ಹೋಯಿತು. ಮನುಷ್ಯನಲ್ಲಿ ಅಹಂಕಾರ ಒಂದು ಬತ್ತು ಅಂದ್ರೆ ಮುಗಿತೆಲ್ಲ ಹಾಳಾಗುತ್ತದೆ. ಆದ್ದರಿಂದ ನಾವೆಲ್ಲ ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಅಂತ ಬಸವಣ್ಣವ್ರು ಹೇಳಿದಂಗೆ ಬದುಕಬೇಕು. ನನಗಿಂತ ಕಿರಿಯರೆಲ್ಲ, ಶಿವಭಕ್ತರಿಗಿಂತ ಹಿರಿಯರೆಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಎನಗಿದೆ ದಿವ್ಯ.
ಏನಂತ ಹೇಳ್ಬೇಕು? ನನಗಿಂತ ಸಣ್ಣವ್ರು ಯಾರೂ ಇಲ್ಲ, ಶಿವನ ಭಕ್ತರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಯಾರೇ ಅದಾರೆ? ಮಹಾತ್ಮರಷ್ಟು ದೊಡ್ಡವ್ರು ಯಾರಪ್ಪ ಜಗತ್ತಿನಲ್ಲಿ? ಯಾರೂ ಇಲ್ಲ. ನಮ್ಮಷ್ಟು ಸಣ್ಣವ್ರು ಯಾರು? ನಿನ್ನೆ ಹುಟ್ಟಿ ಇಂದು ಕಣ್ಣು ತೆರೆದಿದ್ದೀವಿ, ನಾಳೆ ಕಣ್ಣು ಮುಚ್ಚೋರಿದ್ದೀವಿ. ಜಗತ್ತಂದರೆ ಏನು ತಿಳ್ಕೊಂಡಿಲ್ಲ, ನಮ್ಮ ಜೀವನ ಅಂದರೆ ಏನು ಅರ್ಥ ಮಾಡ್ಕೊಂಡಿಲ್ಲ, 4 ಮಂದಿ ಹೌದನ್ನಂಗೆ ಬದುಕಿಲ್ಲ, ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಸಾಮರ್ಥ್ಯ ಇಲ್ಲ. ಇಂತಹ ನಾವುಗಳು ಎಷ್ಟು ಸಣ್ಣವರಿದ್ದೀವಿ. ಆದ್ದರಿಂದ ಮನುಷ್ಯನೇ ಸದಾ ಕಾಲದಲ್ಲಿಯೂ ಈ ವಿಶ್ವದಲ್ಲಿ ಉಳಿಯುವಂಥದ್ದು ಯಾವುದು ಅಂದರೆ ವಿನಯ, ಭಕ್ತಿ, ಶ್ರದ್ಧಾ ಇವು ಉಳಿತವೇ ಹೊರತು ಅಹಂಕಾರ, ದಂಭ, ದರ್ಪ, ಅಭಿಮಾನಗಳು ಯಾವ ಕಾಲಕ್ಕೂ ಉಳಿಯುವುದಿಲ್ಲ, ಮಣ್ಣಾಗಿ ಹೋಗ್ತಾವೆ. ರಾಜ ಮಹಾರಾಜರೆಲ್ಲ ಆನೆ ಅಂಬಾರಿಗಳಲ್ಲಿ ಮೆರೆದರು. ಅನೇಕ ಜನರನ್ನು ಕಾಲಿನಿಂದ ಒದ್ದು ಆಳಿದರು. ಆದರೆ ಅವರ ಆ ಬಂಗಾರದ ಕಿರೀಟಗಳು ಮಣ್ಣಿನಲ್ಲಿ ಹೂತು ಹಾಳು ಮಣ್ಣಾಗಿ ಹೋದು. ಅವರು ಯಾರೂ ಉಳಿಲಿಲ್ಲ. ಅರಮನೆಗಳೆಲ್ಲ ಬಿದ್ದು ಹೋದು. ಅಷ್ಟೇ ಅಲ್ಲದೆ ಅವರ ಚಕ್ರಾಧಿಪತ್ಯ ಎಲ್ಲ ನಷ್ಟವಾಗಿ ಹೋಯಿತು. ಅವರ ಸಾರ್ವಭೌಮತ್ವವೆಲ್ಲ ಕುಸಿದು ಹೋಯಿತು. ಏನು ಉಳಿತಪ್ಪ ಅಂತ ಕೇಳಿದ್ರೆ, ಮೊದಲೇನ ತಲೆ ಬಗ್ಗಿಸಿ ವಿನಯದಿಂದಿದ್ದಂಥ ಸಾಮಾನ್ಯ ಜನ ಇದ್ರಲ್ಲ, ಆ ಸಾಮಾನ್ಯ ಜನ ಇವತ್ತಿಗೂ ಹೋದಾರ. ರಾಜ ಮಹಾರಾಜರು ಸತ್ತು ಹೋದರು. ನಾವೆಲ್ಲರೂ ಏನು ಕಲಿಬೇಕಾಗ್ಯದ? ನೀತಿವಂತರಾಗಿರುವುದನ್ನು ಕಲಿಬೇಕಾಗ್ಯದ. ನೀತಿಯನ್ನು ಬಿಟ್ಟಿವಿ ಅಂದ್ರೆ ಈ ಜಗತ್ತಿನಾಗ ಯಾವ ಅರ್ಥವೂ ಇಲ್ಲ. ಹಾಗಾದರೆ ಇನ್ನೂ ಏನೇನದವಪ್ಪ ನೀತಿಗಳು? ನಾವು ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೊಳ್ಬೇಕು? ಪುಕ್ಕಟೆಯಾಗಿ ಏನೂ ತಿನ್ನಬಾರದು. ಇದೊಂದು ದೊಡ್ಡ ನೀತಿ. ಈಗಿನ ಕಾಲದಾಗ ಭಾಳ ಅವಶ್ಯ ಐತಿ. ಪುಕ್ಕಟೆಯಾಗಿ ಚುನ್ಮುರಿ ಕೊಡ್ತಾರಂದ್ರು ಪಾಳೆ ಹತ್ತು ನಿಲ್ತೈತಿ ಮಂದಿ. ಮತ್ತು ಮನ್ಯಾಗೇನು ಇಲ್ಲತ್ತಲ್ಲ, ಸಾಕಷ್ಟು 1 ಕೋಟಿ ರೂಪಾಯಿ ದ್ರಾಕ್ಷಿ ಬೆಳೆದೈತಿ. ಆದ್ರೂ ಪುಕ್ಕಟ ಕೊಡ್ತಾರಲ್ಲ. ಎಲೆಕ್ಷನ್ದಾಗ ನೋಡ್ಬೇಕು, ಕರೆ ಈ ದೇಶಕ್ಕೆ ದೇಶ ಸೇವಾ ಮಾಡೋದಂದ್ರೆ ಏನಪ್ಪ? ಏನೂ 1 ರೂಪಾಯಿ ತಗೊಳ್ಳಾರ್ದ ಓಟ್ ಹಾಕಿದ ಅಂದ್ರೆ ಅದು ನಿಜವಾದ ದೇಶ ಸೇವಾ ಈಗಿನ ಕಾಲಕ್ಕೆ. ಆದರೆ ಇವತ್ತೇನಾಗ್ಯದ? ಇಲೆಕ್ಷನ್ ಬತ್ತಂದ್ರೆ ಮುಗ್ದ ಹೋತು. ಮನ್ಯಾಗ ಊಟ ಆಗಂಗಿಲ್ಲ. 2 ತಿಂಗಳ ಹೊರಗಿನ ಮಂದಿ ಮನೆಗೆ ಊಟಕ್ಕೆ ಬರೋಂಗಿಲ್ಲ. ನೀವು ಬರೋಬ್ಬರಿ ಬಡಿಗೆ ತೊಗೊಂಡು ಮನ್ಯಾಗ ಕೇಳಂಗಿಲ್ಲ. ತಪ್ಪು ನಿಮ್ಮದೈತೆ, ಅವ್ರದ್ದೇನಲ್ಲ. ಯಾಕೆ? ಮನ್ಯಾಗ ಊಟ ಇಲ್ಲ ಅಂದ್ರೆ ಮನ್ಯಾಗ ಮಕ್ಕೊಳಕ್ಕೆ ಜಾಗ ಇಲ್ಲ ಅಂತ ಹೇಳ್ಬೇಕು ನೀವು. ಆ ಕಡೆನ ತಲೆದಿಂಬ ಹಾಸಿಗೆ ಎಲ್ಲ ಗೋಳೆ ಮಾಡಿ ಹೊರಗೆ ಹೋಗೋದು ಬಿಡ್ದು. ಆ ಕಡೆ ಹೋಗೋರಕ್ಕೆ 2 ತಿಂಗಳಾದ ಬಳಿಕ ಬರಲಿ ನೋಡೋಣ. ಪುಕ್ಕಟೆಯಾಗಿ ತಿಂದಂತಹ ಮನುಷ್ಯ ನೀತಿವಂತ ಅಂತ ಹೆಂಗೆ ಕರೆಸ್ಕೋತಾನ? ಬಸವಣ್ಣನವರು ಕಾಯಕ ದಾಸೋಹ ಅನುಭವವನ್ನು ಹೇಳಿದರು. ಯಾವ ಶರಣರು ಕೂಡ ಪುಕ್ಕಟೆಯಾಗಿ ತಿನ್ನಂತ ಹೇಳಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಇಂಥ ಸ್ವಾತಂತ್ರ್ಯ ಹೋರಾಟಗಾರ ಯಾರೂ ಪುಕ್ಕಟ ತಿಂದಿಲ್ಲ. ಸಂತ ಮಹಾತ್ಮರು ಯಾರೂ ದುಡಿಲಾರದ ಬದುಕಿಲ್ಲ. ಅಂದ ಬಳಿಕ ನಾವು ಪುಕ್ಕಟ ತಿಂದೀವಿ ಅಂದ್ರೆ ಸಮಾಜಕ್ಕೆ ಹೇಳುವಂಥ ನೈತಿಕ ಅಧಿಕಾರ ಏನು ಉಳಿತೈತೆ ನಮಗೆ? ಆದ್ದರಿಂದ ಪುಕ್ಕಟೆಯಾಗಿ ಏನೋ ಬರಲಿ, ಇವತ್ತು ಅಮೃತ ಕೊಡ್ತಾರಂದ್ರು ಅದನ್ನು ಚೆಲ್ಲಬೇಕೇ ಹೊರತು ಕುಡಿಬಾರದು. ಅವ ನಿಜವಾದ ನೀತಿವಂತ, ನಿಜವಾದ ಧರ್ಮವಂತ. ಇವತ್ತು ಹುಚ್ಚ ಸರ್ಕಾರಗಳು ಬಂದವು, ಪುಕ್ಕಟ ಕೊಡ್ತಾವೆಲ್ಲ. ಕೊಡಲಿ, ಬ್ಯಾಡ ಅನ್ನಂಗಿಲ್ಲ. ಯಾರಿಗೆ ಕೊಡ್ಬೇಕು? ಅವಶ್ಯ ಇದ್ದವ್ರಿಗೆ ಕೊಡ್ಬೇಕು. ಭಾಳ ಬಡವರದಾರಪ್ಪ, ತಿನ್ಲಾಕ ಜೋಳ ಕಾಳ ಎಲ್ಲ ಕೊಡ್ರಿ, 10 ಹಾಕಿ 20 ಕಿಲೋ ಕೊಡ್ರಿ, ನಡೀತೈತಿ. ಅವ್ರಿಗೇನೂ ನಿರ್ಗತಿಕರದಾರ, ರೊಕ್ಕಿಲ್ಲ ಅಂಥವ್ರಿಗೆ ಶಾಲೆ ಕಲಿಸ್ರಿ, ದವಾಖಾನೆಗೆ ತೋರಿಸ್ರಿ, ಸರ್ಕಾರಿ ಬಸ್ದಲ್ಲಿ ಸೌಲಭ್ಯವನ್ನು ಕೊಡ್ರಿ. ಆದರೆ ಇವತ್ತು ಎಂಥ ಸರ್ಕಾರಗಳು ಬಂದಾವು ಅಂದರೆ ನೀವು ಮನ್ಯಾಗ ಪುಕ್ಕಟ ಕುಂಡ್ರಿ ಅತ್ತ ನಿಮಗೆ 2,000 3,000 ರೊಕ್ಕ. ಅವ್ರು ಕೊಡೋರು 1.5 ಪಂಡಿತರು, ನೀವು 3 ಪಂಡಿತರು ತಗೊಳ್ಳೋರು. ಭಾರತ ದೇಶ ಕಟ್ಟವ್ರೆ ನಾವು ಯಾರೇ?
ಭಗತ್ ಸಿಂಗಂದು ಶಹೀದ್ ದಿವಸ ಮಾಡ್ತೇವೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರದ್ದು ಮಾಡ್ತೇವೆ, ಆ ಬಳಿಕ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೇವೆ. ಇಷ್ಟೆಲ್ಲ ಮಾಡಿನೂ ಏನೂ ಉಪಯೋಗ ಇಲ್ಲ, ಎಲ್ಲ ಹೊಳ್ಯಾಗ ಹುಣ್ಸೆಹಣ್ಣು ತೊಳ್ದಂಗೆ ಐತಿ. ಪುಕ್ಕಟ್ಟು ತೊಗೊಳತ್ತಿದ್ದೇವಲ್ಲ ಇಲ್ಲಿ. ಈ ಲಡ್ಕಿ ಬಾಣ ಯಾರ್ಯಾರು ತಗೋತಿರೋದು? ಇಲ್ಲ ಹೇಳ್ರಲ್ಲ, ಇವತ್ತು ಜಾತ್ರೆ ಇವತ್ತರ ಕರೆ ಹೇಳ್ರಿ. ಮತ್ತು ಅವ್ರ ಅಜ್ಜವ್ರು ಹೇಳಿದ್ರಲ್ಲ 45 ನಿಮಿಷ ಗಂಟೆ ಅದು ನಂದಿ ಅಡ್ಡಾಡ್ಲತ್ತೇನಂತ ಊರಾಗ ನೋಡ್ತಾನವ. ಮತ್ತು ರಾತ್ರಿ ಮನೆ ಮುಂದೆ ಬಂದು ನಿಂತು ಬಿಡ್ತಾನೆ. ಖರೇನ ನೀವೆಲ್ಲ ಜೀಜಾಮಾತೆಯಂಗ ರಾಷ್ಟ್ರಭಕ್ತರಾಗಬೇಕಾಗಿತ್ತು. ಅಹಲ್ಯಾಬಾಯಿ ಹೋಳ್ಕರ್ನಂಗ ಹೊಳ್ಳಿ ಹಿಂದೂ ಸಾಮ್ರಾಜ್ಯದ ಪುನರುತ್ಥಾನವನ್ನು ಮಾಡಬೇಕಾಗಿತ್ತು. ಅಂದ್ರೆ ಪುಕ್ಕಟೆಯಾಗಿ ₹1 1 ಪೈಸಾ ತಗೋಬಾರ್ದು. ಅವಾಗ ನೀವು ನಿಜವಾಗಿ ದೇಶ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರು ಕೊಡಲಿ, ಇಡೀ ಮಹಾರಾಷ್ಟ್ರ ರಾಜ್ಯ ಎಲ್ಲ ತಗೊಳ್ಳಿ, ಆದರೆ ಖೋಜಾನ ಮಾಡಿ ಊರಾಗ ಒಬ್ಬರು ತಗೋಬಾರ್ದಲ್ಲ, ಅದಕ್ಕೆ ದೇಶಭಕ್ತಿ ಅಂತ ಕರೀತಾರೆ. ಕಡಿಮೆ ಆತ್ಲ ಚಪ್ಪಾಳೆ ಯಾಕು? ಭಾಳ ಮಜಾ ಇದೀರಿ ನೀವು. ಹುಟ್ಲಿ ಶಿವಾಜಿ ಕರೆ ನಮ್ಮ ಮನ್ಯಾಗ ಬಾಡ, ಮಂದಿ ಮನ್ಯಾಗ ಹುಟ್ಲಿ. ಮೇ ಮೇಲೆ ಬತ್ತಂದ್ರೆ ಮುಗೀತು. ಅದಕ್ಕೆ ಅವ್ರ ಗವಾಯಿಗಳು ಭಾಳ ಮಜಾ ಅದಾರ. ನೀವು ಹೊಡಿಲಿಲ್ಲ ಚಪ್ಪಾಳೆ ತಟ್ಟೋನೋ ತಾಡನ ಹಿಡಿಬಿಡ್ದು. ಆದ್ದರಿಂದ ನೀತಿ ಯಾವುದಪ್ಪ? ಪುಕ್ಕಟ ಏನು ತಿನ್ನಬಾರದು. ಈಗ ಮಂದಿ ಯಾರೇ ಸತ್ತರಂದ್ರೆ ಮುಗಿದು ಹೊತ್ತು ಅವನೇ ಹಣ ಹಾಕ್ತಾರೆ ಬದುಕಿದವಂದು. ಅಟ್ಟು ಖರ್ಚು ಮಾಡಿಬಿಡ್ತಾರೆ, ಕುಡಿತಾರೆ, ತಿಂತಾರೆ, ಚೋಡ ಬಜಿ ಹೇಳಬಾರ್ದು ಹಂಗೆ ಖರ್ಚು ಮಾಡಿಬಿಡ್ತಾರೆ. ಅಂದ್ರೆ ಸತ್ತ ಹೆಣದ ಮ್ಯಾಲ ಸಹಿತ ಇವ್ರು ಪುಕ್ಕಟ ತಿಂದು ಬದುಕು ಮಂದಿದು. ಹಿಂಗ ಒಬ್ಬರು ಗುರುಗಳು ಒಬ್ಬರು ಶಿಷ್ಯರು ಇಬ್ಬರು ಕೂಡಿ ಹಿಂದಿನ ಕಾಲಕ್ಕೆ ನಡ್ಕೋತ ಹೊಂಟಿದ್ರು. ಆ ಬಳಿಕ ಅಲ್ಲಿ ಕಾಡಿನ ದಾರಿ, ಅದು ಕಾಡು ಬಂತು, ನಡ್ಕೋತಿಬ್ಬರು ಹೊಂಟಿದ್ರು. ಮುಂದೆ ಶಿಷ್ಯ ಇದ್ದ, ಹಿಂದೆ ಗುರುಗಳಿದ್ರು. ಅವಾಗ ಏನಾಯಿತು ಅಂದ್ರೆ ಅಲ್ಲಿ ಒಂದು ಚೀಲ, ಆ ಚೀಲದಾಗ ಬಂಗಾರದ ನಾಣ್ಯಗಳಿದ್ದು. ಆ ಬಳಿಕ ಇವ ಶಿಷ್ಯ ಇದ್ದವ ಹೋದವನ ಚೀಲ ಬಿಚ್ಚಿದ, ನೋಡಿದ, ಏನು ಬಂಗಾರ. ಬಂಗಾರ ಅಂದ್ರೆ ನಮ್ಮ ಭಾರತ ದೇಶದಾನ ಹೆಣ್ಮಕ್ಳಿಗೆ ಬಾಯಾಗ ನೀರು ಬರ್ತಾವೆ. ಪೇಡೆ ಇಟ್ರೂ ಏನು ಸಂಬಂಧ ಇಲ್ಲ ಇವ್ರಿಗೆ. ಬಂಗಾರ ಅಂದ್ರೆ ಮುಗಿದು ಅದಕ್ಕೆ ಅಟ್ಟು ತುಟ್ಟಾಗೈತೆ ಬಂಗಾರಿಗೆ. ಇನ್ನೊಂದು 2 ವರ್ಷ ಬಿಟ್ಟಂದ್ರೆ ಮುಗಿದ ಹೊತ್ತು ಮದುವೆನ ಮಾಡೋಂಗಿಲ್ಲ. ಯಾಕೆ ಅಟ್ಟು ತುಟ್ಟಾಗ್ಲತ್ತೈತಿ. ಈಗ ಬೆಳ್ಳಿ ಅಟ್ಟು ತುಟ್ಟಾಗೈತೆ, ಬಂಗಾರ ಅಟ್ಟು ತುಟ್ಟಾಗೈತೆ. ಭೂಮ್ಯಾಗ ಬಂಗಾರ ಸಿಗವಲ್ದಂದ್ರೂ ಬಿಡವರಿ ನೀವಂತೂ. ಬಂಗಾರ ಇದ್ರನ ಲಗ್ನ, ಇರಲಿಲ್ಲ ಅಂದ್ರೆ ಇಲ್ಲ. ಬಂಗಾರದಂಥ ಹುಡುಗ ಬಂಗಾರದಂಥ ಹುಡುಗಿದ್ರೆ ಲಗ್ನ ಮಾಡ್ರಿ, ಜೀವನ ಚಲೋ ಆಗ್ತೈತಿ. ಇದನ್ನೇನು ಮಾಡೋದದ? 10 ತೊಲೆ ಬಂಗಾರ ಹಾಕಿರನ ಲಗ್ನ ರೀ, ಇಲ್ಲಿಲ್ಲಂದ್ರೆ ಇಲ್ಲ. ಹಂಗಾದ್ರೆ ನಿಮ್ಮ ಕನ್ಯಾ ನಿಮ್ಮ ಮನ್ಯಾಗ ಇಟ್ಕೊಂಡು ಕುಂಡ್ರಿ, ನಾವು ಮುಂದೆ ನೋಡ್ತೀವಿ ಅತ್ತಾರವು. ಅವಾಗ ಅದನ್ನ ಏನು ಬಂಗಾರದ ನಾಣ್ಯ ಇತ್ತಲ್ಲ, ಆ ಚೀಲದಲ್ಲಿ ಇವು ತೆಗೆದು ನೋಡಿ ಗಾಬರಿ ಆದ. ಪುಕ್ಕಟೆಯಾಗಿ ಸಿಕ್ತಲ್ಲ. ಅವಾಗ ಅದನ್ನು ತಗೊಂಡು ಹೆಗಲಿಗೆ ಹಚ್ಚಿದೆವು. ನಮ್ಮ ಪೈಕಿನೇ ಇದ್ದವನು. ಮತ್ತು ಆದ್ರೆ ಅವಾಗ ತಿದ್ಲಕ್ಕ ಒಬ್ಬರು ಹಿಂದೆ ಗುರುಗಳಿದ್ರು. ಯಾರಿದ್ರು? ಗುರುಗಳಿದ್ರು. ಅವರಂದ್ರು, ತಡಿತಮ್ಮ ಅಂತಂದ್ರೆ ಅವರು. ಅವಾಗ ಹಿಂದೆ ನೋಡಿದ, ಯಾಕ್ರಿ ಇದೆಲ್ಲ ಬಂಗಾರದ ನಾಣ್ಯದ ಓತ್ತಂದವ. ಅವಾಗ ಗುರುಗಳಂದ್ರು, ಪುಕ್ಕಟೆಯಾಗಿ 1 ಚೀಲಲ್ಲ 100 ಚೀಲ ಕೊಟ್ಟರು ಸಹಿತ ಏನೂ ತಗೋಬಾರ್ದಪ್ಪ, ಹಂಗೆ ಅಲ್ಲೇ ಇಡೋದನ್ನ ಕೆಳಗತ್ತಂದ್ರೆ ಅವ್ರು. ಮುಟ್ಲಾಕ್ ಸಹಿತ ಹೋಗ್ಬೇಡ, ತಿರುಗಿ ನೋಡ್ಲಾಕ್ ಸಹಿತ ಹೋಗ್ಬೇಡದ. ನಮ್ಮದು ಅಲ್ಲ ಅಂದ್ರೆ ನಮ್ಮದು ಅಲ್ಲದು. ನಮ್ದು ಹೆಂಗೆ ಆಗ್ತದ? ನಿನ್ನ ಬೆವರ ಹನಿ ಆ ರೊಕ್ಕಕ್ಕೆ ₹6 ಹತ್ತಿಲ್ಲ ಅಂದ ಬಳಕ ನಿಂದು ಹೆಂಗೆ ಆಗ್ತತೋ ಅಂತ ಕೇಳಿದ್ರು ಅವರು. ನೀ ದುಡ್ದದೇನು?
ದುಡ್ದದಿಲ್ಲ, ಎಷ್ಟು ದುಡಿತಿಲ್ಲ ಅಷ್ಟು ಪಗಾರ ತಗೋ, ಅಷ್ಟು ನಿನಗೆ ಹಕ್ಕೈತಿ ಜಗತ್ತಿನೊಳಗೆ. ದುಡಿಲಾರ್ದ ಬೆಕ್ಕಾದ್ದೆಲ್ಲ ನನಗೆ ಕೊಡು ಅಂತಂದ್ರೆ ಎಂಥ ಹುಚ್ಚದಿಯೋ ನೀ. ಧರ್ಮಶಾಸ್ತ್ರ ಓದೇದಿ, ಮತ್ತು ಶಾಲಿ ಕಲಿಸಿ ನಿನಗೆ 12 ವರ್ಷ ನಮ್ಮ ಗುರುಕುಲದಾಗ ಇಟ್ಕೊಂಡು ಅಂದ್ರೂ ನಿನಗೆ ತಿಳಿವಲ್ದಂದ್ರೆ ಏನಪ್ಪ, ಅದಕ್ಕೆ ಅದನ್ನಲ್ಲೇ ಕೆಳಗಿಡ ಅಂತ ಹೇಳಿದ್ರು ಅವರು. ಪುಕ್ಕಟೆಯಾಗಿ ಏನು ಸಿಕ್ಕಿತ್ತು? ಬಂಗಾರದ ನಾಣ್ಯಗಳ ಚೀಲ. ಅವಾಗ ಮುಂದೇನಾಯಿತು ಅಂದ್ರೆ, ಗುರುಗಳು ಶಿಷ್ಯನ ಕರೆದ್ರು, ಒಂದು ಮಜಾ ನೋಡೋಕ್ಕೆ ಬಾಯಿಲ್ಲ ತಂದ್ರು ಅವರು. ಅಲ್ಲೇ ಒಂದು ದೊಡ್ಡ ಗಿಡ ಇತ್ತು ದೂರದಲ್ಲಿ, ಆ ಗಿಡದ ಕೆಳಗೆ ಕೂತ್ಕೊಂಡ್ರು. ಸುಮ್ಮನೆ ನೋಡ್ಕೋತಿರಂತಂದ್ರೆ ಅವರು ಇಬ್ಬರು ಕೂತ್ಕೊಂಡ್ರು. 4 ಮಂದಿ ರಾಜನ ಸೈನಿಕರು ಅದ ದಾರಿಯಿಂದ ನಡ್ಕೋತ ಬಂದರು. ಅವರು ನಮಗತ್ಲೇನಲ್ಲ, ಮತ್ತು ಅವರು ನೋಡಿದರು, ಆಶ್ಚರ್ಯ ಆಯಿತು. ಬಂಗಾರದ ನಾಣ್ಯಗಳು, ನಾವು 10 ಜನ್ಮ ದುಡಿದ್ರು ಇಟ್ಟು ಗಳಿಸ್ಲಿಕ್ಕಾಗೋದಿಲ್ಲ, ರಾಜ ಪಗಾರ ಇಟ್ಕೊಳೋದಾನ. ಅದಕ್ಕಾಗಿ ನಮ್ಮ ಜೀವನಾನ ಧನ್ಯ ಆಯ್ತು ಅಂತ ತಿಳ್ಕೊಂಡು ಎಲ್ಲರೂ ದೂರದಿಂದ ನಡ್ಕೋತ ಬಂದಿದ್ದರು. ಅವಾಗ ಅವರಂದರು, ಇದನ್ನು 4 ಮಂದಿ ಸಮನಾಗಿ ಹಂಚ್ಕೊಳ್ಳೋನು, ಆದ್ರೆ ಮೊದಲ ಹಸುವಾಗೈತಿ ಊಟ ಮಾಡೋನು. ಇದರಂದು ಒಂದಿಬ್ಬರು ಯಾರೇ ನೀವು ಹೋಗಿ ಊರಂದ ತುಸು ಒಂದು 4 ನಾಣ್ಯಗಳನ್ನು ಒಯ್ಯಿರಿ, ಚಲೋ ಊಟ ಖರೀದಿ ಮಾಡ್ಕೊಂಡು ಬರ್ರಿ, ಊಟ ತೊಗೊಂಡು ಬರ್ರಿ. ಗಿಡದ ಕೆಳಗೆ ಕೂತ ಊಟ ಮಾಡಿ ನೀರು ಕುಡಿಯೋನು. ಆ ಬಳಿಕ ಇದೇನು ಬಂಗಾರದ ನಾಣ್ಯ 4 ಮಂದಿ ಸಮನಾಗಿ ಹಂಚ್ಕೊಂಡು ಹೋಗಿಬಿಡೋನು ಅಂತಂದರು. ಇಬ್ಬರು ಊರಾಗ ಊಟ ತರ್ಲಕ್ಕೆ ಹೋದರು, ಇಬ್ಬರು ಇಲ್ಲೇ ಕುಂತರು ಅವರು. ಅವಾಗ ಸೈನಿಕರವರು ಮೊದಲ ಅಲ್ಲಿಂದ ಇವರೇನು ಇಬ್ಬರು ಕಾವಲ ಮಾಡ್ಕೋತ ನಿಂತಿದ್ರಲ್ಲ, ಇವರು ವಿಚಾರ ಮಾಡಿದ್ರು, 4 ಮಂದಿಗೆ ಹಂಚಿದ್ರೆ ರೊಕ್ಕ ಕಡಿಮೆ ಆಕ್ಕವು, ಇಬ್ಬರೊಳಗೆ ಹಂಚ್ಕೋಬೇಕು, ಅವರಿಬ್ಬರನ್ನ ಮುಗಿಸ್ಬೇಕತ್ತಂದ್ರೆ ಅವರು ಯಾರು ಊಟ ತರ್ಲಕ್ಕೇನು ಹೋಗಿದ್ರಲ್ಲ ಅವರಿಗೆ. ಅವಾಗ ಅವರಿಬ್ಬರು ಊಟ ತಗೊಂಡು ಬಂದರು. ಇನ್ನೇನು ಸಮೀಪ ಬರ್ತಾ ಇದ್ದರು. ಇವರಿಬ್ಬರು ಸೈನಿಕರು ಕೂಡ್ಕೊಂಡು ಬಂದೂಕಿನಿಂದ ಅವಗೊಂದು ಇವಾಗೊಂದು ಗೋಳಿ ಹೊಡೆದು ಅವರಿಬ್ಬರನ್ನ ಕೊಂದರು. ಏನು ಊಟ ತಂದಿದ್ರಲ್ಲ ಅವರಿಬ್ಬರಿಗೆ ಕೊಂದರು. ಅವಾಗ ಇನ್ನು ಇವರಿಬ್ಬರು ಮಾತಾಡ್ಕೊಂಡ್ರು, ಇಬ್ಬರು ಉಳಿದ್ರಲ್ಲ, ಇವರಿಬ್ಬರು ಮಾತಾಡ್ಕೊಂಡ್ರು. ಹಸುವರೇ ಭಾಳ ಆಗ್ಯಾವ. ಮೊದಲು ಅವರು ತಂದು ಊಟ ಮಾಡೋನು, ಆ ಬಳಿಕ ಹಂಚ್ಕೊಂಡು ನೀ ಅರ್ಧ ನಾ ಅರ್ಧ ಇನ್ಯಾರದಾರ ಇಲ್ಲಿ ಹಂಚ್ಕೊಂಡು ಹೋಗೋನು ಅಂತ ಪ್ಲ್ಯಾನ್ ಹಾಕಿ ಇಬ್ಬರು ತಂದಿದ್ರಲ್ಲ ಆ ಡಬ್ಬಿ ಎಲ್ಲ ಬಿಚ್ಚಿದ್ರು. ಚಲೋ ತಂಗ ಊಟ ಮಾಡಿದ್ರು, ನೀರು ಕುಡಿದ್ರು. ಕುಡಿಯೋದ್ರೊಳಗಾಗಿ ರಕ್ತ ಹೊರಗೆ ಬರ್ಲಕ್ಕೆ ಚಾಲು ಆಯ್ತು. ಯಾಕಂದ್ರೆ ಅವರು ಇಬ್ಬರು ಮಾತಾಡ್ಕೊಂಡು ಬಂದಿದ್ರು, ಇದರಾಗ ವಿಷ ಹಾಕ್ಕೊಂಡು ಬಂದಿದ್ರು. ಇವರಿಬ್ಬರನ್ನ ಕೊಂದು ನಾವು ತೊಗೊಂಡು ಹೋಗೋಣ ಅಂತ ಅವರು. ರೊಕ್ಕದ ಚೀಲ ಹಂಗೆ ಉಳ್ದೈತಿ. ಮತ್ತಾರು ಹೋಗೋರು ಅದಿರ ಇನ್ನೂ ಅಲ್ಲೇ ಐತದು, ಯಾರೂ ಓದಿಲ್ಲ ಅದನ್ನು. ರೊಕ್ಕದ ಚೀಲ ಹಂಗೆ ಉಳ್ದೈತಿ, ಬಂಗಾರದ ನಾಣ್ಯಗಳು ಹಂಗೆ ಉಳ್ದಾವು. ಅದನ್ನು ಪುಕ್ಕಟೆಯಾಗಿ ತಗೋಬೇಕಂದವರೆಲ್ಲರೂ ಜಗತ್ತಿನಲ್ಲೇ ಸತ್ತು ಹೋಗ್ಯಾರ ಹೊರತು ಯಾರೂ ಬದುಕಿಲ್ಲ ಅನ್ನುವುದೇ ನೀತಿ. ಗುರುಗಳು ಹೇಳಿದ್ರೆ ನೋಡಿದೇನತ್ತಂದ್ರೆ ಅವರು. ಅವನು ಶಿಷ್ಯ ಮೇನ್ ಕಣ್ಣು ಮುಚ್ಚಿದ್ಲ, 2 ದಿವಸ ಕಣ್ಣು ತೆಗಿಲಿಲ್ಲ. ಕಣ್ಣು ಮುಂದೆ ನೋಡಿದ, ಪುಕ್ಕಟೆಯಾಗಿ ತಿನ್ನಬೇಕಂತ ಹೋಗಿ 4 ಹೆಣ ಆಗಿ ಬಿದ್ದು. ಜಗತ್ತಿನಲ್ಲಿ ನೀತಿ ಯಾವುದಪ್ಪ? ದುಡಿದು ಬದುಕುವುದೇ ನೀತಿ, ಪುಕ್ಕಟೆಯಾಗಿ ತಿನ್ನುವುದೇ ಅನೀತಿ. ನಮಗೆ ಯಾಕೀಗ ನಮ್ಮ ಮಾತು ಅಟ್ಟು ಸಿದ್ಧ ಆಗೋಲ್ಲು ಈಗಿನ ಕಾಲದಾಗ? ಪುಕ್ಕಟ ತಿಂದು ಬರ್ತೀವಿ ನಾವು. ಒಂದು ದಿವಸ ಆಯ್ತು ಪುಕ್ಕಟ ತಿನ್ನಬಾರದು. ಈಗ ಇಲ್ಲಿ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ನಡೆದೈತಿ. ಇವತ್ತು 7ನೇ ದಿವಸ. ಯಾರ್ಯಾರು ಇನ್ನೂ ಪಟ್ಟಿ ಕೊಡ್ಲಾರ್ದ ಉಂಡಿರಲ್ಲ, ನಂದಿ ಬಸವೇಶ್ವರನ ಗಂಟೆ 90 ನಿಮಿಷ ಬಿಡಿದೈತೆ ಅದು.
ಭಾರಿ ಹುಗ್ಗಿ ಮಾಡ್ಯಾರ. ಏನು ಅನ್ನ ಏನು ಸಾರ. ಮನ್ಯಾಂದ ಬರೋ ಮುಂದೊಂದು 5 kg ಅಕ್ಕಿರೇ ತಂದಿಲ್ಲಿ ದಾಸೋಹಕ್ಕೆ ಹಾಕ್ಬೇಕು, 5 kg ಜ್ವಾಳಾರೇ ತರಬೇಕು, ಮುನೂಕರೆ ದ್ರಾಕ್ಷಿರೇ ಕಡಿಕ ಒಂದು 10,000 ರೂಪಾಯಿ ರೇ. ಅದಕ್ಕೆ ಒಂದು ಸಂಸ್ಕಾರ ಅಂತ ಕಲಿಸ್ತಾರೆ ಮಕ್ಕಳಿಗೇನು. ಯಾರೇ ಮನೆಗೆ ಸ್ವಾಮಿಗಳು ಅವ್ರಿವ್ರು ಬಂದ್ರೆ ಅಥವಾ ಯಾರೇ ಬೇಡ್ಕೊಳ್ಳೋರು ಭಿಕ್ಷುಕರು ಬಂದ್ರೆ ನೀವು ನೀಡಬಾರ್ದು, ಅವ್ರಿಗೆ ನೀಡ್ಲಕ್ಕೆ ಹಚ್ಬೇಕು. ನೀಡು ಸಂಸ್ಕಾರ ಕಲಿಸ್ಬೇಕು. ಈ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಕಳಿಸಿ ಅವ್ರು ಏನು ಕಲಿಸ್ತಾರೆ, ಗ್ವಾಡಿ ಕಡೆ ಮುಖ ಮಾಡಿ ಉಣ್ಣು. ಕಟ್ಟುದನ್ನು ರೊಟ್ಟಿನೂ ಕೊಟ್ಟಂಗಿಲ್ಲ, ಚಪಾತಿನೂ ಕಟ್ಟಂಗಿಲ್ಲ. ಇವರು ಮ್ಯಾಗಿ ಕಳಿಸಿ, ಮ್ಯಾಗಿ ಅದು ಬಿಸಿನೀರಾಗ ಎದ್ದುದೈತಿ ತಿನ್ನೋದೈತಿ ಅಂತ ಮ್ಯಾಗಿ ಡಬ್ಬ್ಯಾಗ ಹಾಕಿ ಕಳಿಸಿರ್ತಾರೆ. ಇವ್ರಿಗೂ ಒಟ್ಟು ಆಲಸಿನ ತಾಯಂದರು. ಸಿಟ್ಯಾಗಂತೂ ಮುಗದ ಹೋಗ್ತಾವೆ. ಇದಕ್ಕೆ ಹೇಳಿ ಹೋಟೆಲ್ಗೆ ಹೇಳಿ ಬಿಟ್ಟಿರ್ತಾರೆ. ಅಲ್ಲೇ ಮುಂಜಾನೆ 2 ತಟ್ಟೆ ಇಡ್ಲಿ ಅವು ದೊಡ್ಡ ಒಕ್ಕಂಡು ಒಂದು ಡಬ್ಬ್ಯಾಗ ಒಂದೇ ಇರ್ತಾವೆ. ಆ ಹುಡುಗ ಇದು ಇಡ್ಲಿ ನೋಡಿ ಹಾರ್ಟ್ ಅಟ್ಯಾಕ್ ಆಕೈತೆ, ಆಟ ದೊಡ್ಡ ಇರ್ತಾವೆ. ಅದು ಹೆಂಗೆ ಹಂಚ್ಕೊಂಡು ತಿನ್ನತ್ ಹೇಳಂಗಿಲ್ಲ ತಮ್ಮ, ಗೋಡೆ ಕಡೆ ಮುಖ ಮಾಡಿ ತಿನ್ನು. ಮೊದಲಿನ ಕಾಲದಲ್ಲಿ ಅಜ್ಜಿಗಳು ಬುತ್ತಿ ಕಟ್ತಿದ್ರು, ಗೊತ್ತೈತೆ? ಇಬ್ಬರಿದ್ರಂದ್ರೆ 4 ಮಂದಿ ಬುತ್ತಿ ಕಟ್ತಿದ್ರು, 4 ಮಂದಿ ಇದ್ರೆ 10 ಮಂದಿ ಬುತ್ತಿ ಕಟ್ತಿದ್ರು. ಎಂದೂ ಒಬ್ಬ ಹೊಲಕ್ಕೆ ಹೋಗೋವದಾನಂದ್ರೆ ಒಬ್ಬರದ ಬುತ್ತಿ ಎಂದೂ ಕಟ್ಟಿಲ್ಲ. ಇದು ಭಾರತ ದೇಶದ ಸಂಸ್ಕೃತಿ, ನೆಲದ ಧರ್ಮದ ಗುಣ ಇದು. ನಾವು ಹಸಿದ್ರೆ ಹಸುವಲ್ಲಕ್ಕೋ ಮೊದಲು ಅವ ಯಾವ ಮನೆಗೆ ಬಂದಿರ್ತಾನಲ್ಲ ಅತಿಥಿ, ಅವಂಗೆ ಹೊಟ್ಟೆ ತುಂಬ ಉಣಿಸ್ಬೇಕು. ಅದು ನೀತಿ, ಅದು ಧರ್ಮ. ಇನ್ನು ನಾಳೆದಿಂದ ಏನು ಮಾಡೋದಪ್ಪ, ಪುಕ್ಕಟ ಏನು ತಿನ್ನಂಗಿಲ್ಲ. ಕುಂಭ ಹೊತ್ತು ಪ್ರತಿಜ್ಞೆ ಮಾಡ್ಯಾರ. ಮತ್ತು ನೀವು ಏನು ಸುಮ್ಮ ಏನು ಅಲ್ಲಿದು 45 ನಿಮಿಷದ ಗಂಟೆ ಅದಕ್ಕೆ ಬಡ್ದೈತಿ ಅಂದ್ರೆ ಲಾಡ್ಕಿ ಬೇಣ ತಗೋಬೇಡ್ರಿಪ್ಪ ಅತ್ತ ಬಡ್ದೈತಿ. ಅದು ಪುಕ್ಕಟ ತಿನ್ನಬೇಡ್ರಿ. ಯಾಕೆ ತಿಂತೀರಿ? ಇಟ್ಟು ಭೂಮಿ ಕೊಟ್ಟೇನೆ ಕೋಜಾನವಾಡಿಗೆ. ದೇವ್ರು ಹೇಳ್ತಾನೆ ಇದನ್ನು ನಂದಿ ಬಸವೇಶ್ವರ. ಇಟ್ಟು ಭೂಮಿ ಕೊಟ್ಟೇನೆ, ಇಟ್ಟು ಚಲೋ ದ್ರಾಕ್ಷಿ ಬೆಳೆಲಕ್ಕೆ ಹಚ್ಚೇನೆ, ಆ ಬಳಿಕ ಜ್ವಾಳ ಬೆಳಿತೈತಿ, ಎಲ್ಲ ರೀತಿ ಸಮೃದ್ಧವಾದ ಫಲವತ್ತಾದ ಭೂಮಿ ಐತಿ. ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರದಿಂದ ಯಾಕೆ ತಗೋತಿರೋ, ಈ ದೇಶಕ್ಕೆ ಕೊಟ್ಟ ದೇಶವನ್ನು ಶ್ರೀಮಂತ ಮಾಡ್ರಿ ಅಂತ ನಂದಿ ಬಸವೇಶ್ವರ ಹೇಳೋದು. ದೇಶಕ್ಕೆ ಕೊಡ್ರಲ್ಲ, ದೇಶವನ್ನು ಕಟ್ಟೋದು ಹೆಂಗೆ? ನಾವು ಕೊಟ್ಟಾಗ ದೇಶ ಕಟ್ಲಕ್ಕೆ ಸಾಧ್ಯ ಐತಿ. ನೀತಿ ಯಾವುದಪ್ಪ? ಪುಕ್ಕಟ ತಿನ್ನಂಗಿಲ್ಲ, ಅದೇ ನೀತಿ. ಇನ್ನು ನಾವೆಲ್ಲ ಒಂದು ಸತ್ಯವನ್ನು ಸರಿಯಾಗಿ ತಿಳ್ಕೊಂಡಿರಬೇಕು. ಅದೇನು ಅಂದ್ರೆ, ನಮ್ಮೆಲ್ಲರಿಗಿಂತಲೂ ದೊಡ್ಡದಾದ ಒಂದು ಶಕ್ತಿ ಅದ, ಅದೇ ದೇವರು ಅಂಥೇಳಿ. ನಾವು ಎಷ್ಟೇ ಬುದ್ಧಿವಂತರಿರಬಹುದು, ಆದರೆ ಪರಮಾತ್ಮನಷ್ಟು ಬುದ್ಧಿವಂತರಲ್ಲ. ನಾವು ಎಷ್ಟೇ ಶಕ್ತಿವಂತರಿರ್ಬೋದು, ದೇವರಷ್ಟು ಶಕ್ತಿವಂತರಲ್ಲ. ನಾವೆಲ್ಲರೂ ಮಾನವರು, ಅಲ್ಪಜ್ಞಾನಿಗಳು, ಅಲ್ಪಾತ್ಮರು. ಆದ್ದರಿಂದ ಮನುಷ್ಯನೇ ಸದಾ ಕಾಲದಲ್ಲಿಯೂ ನೀನು ಯಾರಿಗೆ ಶರಣು ಹೋಗಪ್ಪ ಅಂದ್ರೆ ದೇವರಿಗೆ ಶರಣು ಹೋಗು, ನಿನ್ನ ಜೀವನ ಧನ್ಯವಾಗ್ತದ. ಕಲಿ ಜೀವನದಾಗ ಸಂಸ್ಕಾರ ಅಂತ ಕಲಿ. ಯಾವ ಸಂಸ್ಕಾರ? ಭಕ್ತಿಯ ಸಂಸ್ಕಾರ. ಭಕ್ತಿಯ ನೀತಿಯನ್ನು ಕಲಿಬೇಕು. ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಅಷ್ಟು ದೊಡ್ಡ ಜ್ಞಾನಿಗಳಾದದ್ದೇ ಯಾಕೆ? ಭಕ್ತಿಯನ್ನು ಮಾಡಿದಷ್ಟು ದೊಡ್ಡವರಾದರು. ನಾವಾದರೂ ಕೂಡ ಭಕ್ತಿಯನ್ನೇ ಮಾಡಬೇಕು. ಭಕ್ತಿ ಮಾಡೋದಂದ್ರೆ ಏನಪ್ಪ? ಭಕ್ತಿ ಮಾಡೋದಂದ್ರೆ ಸ್ವಚ್ಛ ಮನಸ್ಸಿನಿಂದ ಪ್ರಾರ್ಥನಾ ಮಾಡಿ ನಮಸ್ಕಾರ ಮಾಡಿದೆವು ಅಂದ್ರೆ ಅದೇ ಭಕ್ತಿ. ಮುಂಜಾನೆ ಎದ್ದ ತಕ್ಷಣ ಮನುಷ್ಯ ಏನು ಪ್ರಾರ್ಥನಾ ಮಾಡಬೇಕು? ಭಕ್ತಿ ಇಲ್ಲದ ಬಡವನಾನಯ್ಯ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವನ್ನಿಕ್ಕಿದಡೆ ಎನ್ನ ಪಾತ್ರೆ ತುಂಬೆತ್ತು ಕೂಡಲ ಸಂಗಮ ದೇವ. ಭಕ್ತಿಯನ್ನು ಎಲ್ಲಿ ಬೇಡಿದರೆ ಬಸವಣ್ಣವರು? ಚೆನ್ನಯ್ಯನ ಮನೆ. ಆ ಜಾತಿ ಈ ಜಾತಿ ಅಂತಿಲ್ಲ, ಯಾರ ಭಕ್ತಿವಂತರದಾರಲ್ಲ ಅವ್ರ ಮನೆಯಲ್ಲಿ ಭಕ್ತಿ ಭಿಕ್ಷವನ್ನು ಬೇಡಿ ಬಸವಣ್ಣನವರು ಭಕ್ತಿ ಭಾಂಡಾರಿಗಳಾದರು.
ನಾವಾದರೂ ಕೂಡ ಇಷ್ಟೆಲ್ಲ ಪೂಜಾ ಮಾಡ್ತೀವಿ, ಇನ್ನು ನಮ್ಮ ಕರೆಗೆ ದೇವರು ಹೋಗೊಟ್ಟೇ ಇಲ್ಲ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡಿಲ್ಲ. ಯಾಕೆ ಅಂದ್ರೆ ನಾವು ಪೂರ ನಂಬಿಲ್ಲ, ಅರ್ಧಂಬರ್ಧ ನಂಬಿದ್ದೀವಿ. ನೋಡ ದೇವರು ಇದ್ರೆ ಕರೆ ಮುಂದೆ ಬಂದು ಕಂಡ ಅಂದ್ರೆ ಅವಾಗ ಏನರ ಹ್ಞೂ ಅನ್ನೋ ಮಂದಿ ನಾವು, ಅಲ್ಲಿ ತಕ್ಕ ಏನಿಲ್ಲ. ಆದ್ರೆ ಸಣ್ಣ ಸಣ್ಣ ಮಕ್ಕಳು ಭಕ್ತಿ ಮಾಡ್ತಾವೆ, ಅವು ಎಂದರೆ ಈ ಕಡೆ ಆ ಕಡೆ ಹೊಯ್ದಾಡ್ತಾವನು. ನೀವು ಹೇಳಿರ್ಬೇಕಾರೆ ನೀವು ಕೈ ಮುಕ್ಕೊಂಡು ನಿಲ್ರಿ, ಅವು ಮುಕ್ಕೊಂಡು ನಿಲ್ತಾವೆ ಮಗ್ಳು. ಆ ಬಳಿಕ ನೀವು ಅಂತಷ್ಟು ವಿಭೂತಿ ಹಚ್ಕೋರಿ, ಅವು ಹಚ್ಕೋತಾವೆ. ನೀವು ಧ್ಯಾನ ಮಾಡ್ಲಾಕ್ಕೊಂಡ್ರಿ, ಅವು ಧ್ಯಾನ ಮಾಡ್ಲಾಕ್ಕೊಂಡಿರ್ತಾವೆ. ನೀವು ಮೊಬೈಲ್ ನೋಡ್ಕೋತ್ಕೊಂಡ್ರಿ, ಅವು ಮೊಬೈಲ್ ನೋಡ್ಕೋತ್ಕೊಂಡಿರ್ತಾವೆ. ಏನು ಮಾಡ್ತಿರಲ್ಲ ಅದನ್ನು ಮಾಡ್ತಾವೆ. ಮತ್ತು ದೇವರ ದೊಡ್ಡವರ ಭಕ್ತಿಗಿಂತ ಸಣ್ಣವರ ಭಕ್ತಿಗೆ ಬಹಳ ಬೇಗನೆ ಒಲಿತಾನೆ. ಪ್ರಾರ್ಥನೆ ಮಾಡುವುದಂದ್ರೆ ಏನಪ್ಪ, ಇಷ್ಟೆಲ್ಲವನ್ನು ನಮಗೆ ಕೊಟ್ಟಂತಹ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದೇ ಪ್ರಾರ್ಥನೆ. ನಮಗೆ ಬ್ಯಾಸ್ಗ್ಯಾಗ ಒಂದು ಚರಿಗೆ ನೀರು ಕೊಟ್ಟರೆ ಏನಪ್ಪ ನೀರು ಕೊಟ್ಟು ನಿನ್ನ ಸಾಹಿತ್ಯಕ ಮರೆಯಂಗಿಲ್ಲ ಅಂತ ಹೇಳ್ತೀವಿ. ಒಂದು ತುತ್ತು ಹಸದಾಗ ಅನ್ನ ಕೊಟ್ಟವನನ್ನು ಸಾಹಿತ್ಯಕ ಮರೆಯಂಗಿಲ್ಲ ಅಂತ ಹೇಳ್ತೀವಿ. ಇನ್ನು ನಮಗೆ ಶರೀರ ಕೊಟ್ಟಾನ, ಉಸಿರು ಕೊಟ್ಟಾನ, ಅನ್ನ ಕೊಟ್ಟಾನ, ಜಗತ್ತು ನಿರ್ಮಾಣ ಮಾಡಿದ, ಇಷ್ಟೆಲ್ಲ ಸಮೃದ್ಧವಾದಂಥ ಜಗತ್ತಿನಾಗ ಹುಟ್ಟಿಸಿದಂಥ ದೇವರನ್ನು ನಾವು ಎಷ್ಟು ಭಕ್ತಿ ಮಾಡಿದರೂ ಕಡಿಮೆನೇ ಐತಿ, ಎಷ್ಟು ನೆನೆಸಿದರೂ ಕೂಡ ಕಡಿಮೆ ಅದ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನಾನು ಯಾರಿಗೆ ಶರಣು ಹೋಗ್ತೀನಿಪ್ಪ ಅಂದ್ರೆ ಪರಮಾತ್ಮನಿಗೆ ಶರಣು ಹೋಗ್ತೀನಿ, ಅವನಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಹೀಗಾಗಿ ನಾವೆಲ್ಲರೂ ಪರಮಾತ್ಮನ ಭಕ್ತಿಯನ್ನು ಮಾಡುವುದದ. ಅಲ್ಲಿಂದ ಈಗ ಸದ್ಯದ ಪರಿಸ್ಥಿತಿಗೆ ಅನುಸರಿಸಿ ನಾವೆಲ್ಲ ಕೂಡಿ ನಮ್ಮ ಭಾರತ ದೇಶವನ್ನು ಕಟ್ಟಬೇಕಾಗಿತ್ತು. ಹೊಳ್ಳಿ ಈಗ ನಮ್ಮ ಎಲ್ಲ ಹುಡುಗರು ಹೆಂಗೆ ತಯಾರಾಗ್ಯಾವ, ಏನು ದೇಶ ಪ್ರೇಮ ಬಹಳ ಕಡಿಮೆ ಆಗ್ತಾ ಇದೆ. ದೇಶದ ಕಡೆ ಯಾರ ಲಕ್ಷಣವೂ ಇಲ್ಲ. ಲಕ್ಷ ಎಲ್ಲ ಯಾಕಡೆ ಐತಿ, ನಮ್ಮ ಹೊಲ ಆಯ್ತು, ನಮ್ಮ ದ್ರಾಕ್ಷಿ ಆಯ್ತು, ನಮ್ಮ ಮನೆ ಆಯ್ತು, ನಮ್ಮ ಹುಡುಗರಾಯ್ತು. ಅವು ಹುಡುಗರಿಗೆ ಬೇಕಾದಟ್ಟು ಸಾಲಿ ಕಲಿಸ್ರಿ, ಆದರೆ ದೇಶ ಪ್ರೇಮವನ್ನು ಕಲಿಸದೇ ಇದ್ರೆ ಆ ಶಿಕ್ಷಣ ವ್ಯರ್ಥವೇ ವ್ಯರ್ಥ, ಮತ್ತೇನು ಲಾಭ ಇಲ್ಲ ಅದರಿಂದ. ಶಿಕ್ಷಣ ಏನು ಕಲಿಸ್ಬೇಕಂದ್ರೆ ದೇಶ ಪ್ರೇಮವನ್ನು ಕಲಿಸ್ಬೇಕು. ಶಿಕ್ಷಣ ದೇಶಭಕ್ತಿಯನ್ನು ಕಲಿಸ್ಬೇಕು. ಸುಶಿಕ್ಷಿತರಾದಂಥವರು ಎಲ್ಲರೂ ಕೂಡಿಕೊಂಡು ರಾಷ್ಟ್ರವನ್ನು ಕಟ್ಟಬೇಕು. ಆವಾಗ ಭಾರತ ದೇಶ ವಿಶ್ವ ಗುರುವಾಗ್ತದೆ, ಬಲಿಷ್ಠವಾಗ್ತದೆ. ಆದ್ದರಿಂದ ನಮ್ಮೆಲ್ಲರ ಕೆಲಸ ಅದೈತಿ, ರಾಷ್ಟ್ರವನ್ನು ಕಟ್ಟುವಂಥ ಕೆಲಸ. ಈಗ ನೋಡ್ರಿ, ಎಲ್ಲ ತಾವೆಲ್ಲ ಇಷ್ಟೆಲ್ಲ ಅದಿರಿ, ಎಲ್ಲ ಯೋಜನತೆ ಐತಿ, ತಾಯಂದಿರದಿರಿ, ಹಿರಿಯರದಾರ, ರೈತರು ಎಲ್ಲರೂ ಅದಿರಿ. ನಾವೆಲ್ಲ ಕೊಡ್ಕೊಂಡು ಬರೀ ಈ ಖೋಜಾನವಾಡಿ ಗ್ರಾಮ ಒಂದು ಬಲಿಷ್ಠವಾಗಿ ಕಟ್ಟಿದ್ರೆ ದೇಶ ಕಟ್ಟಿದಂಗನ ಐತಿ. ಇದಕ್ಕಿಂತ ದೊಡ್ಡ ದೇಶ ಕಟ್ಟೋ ಕೆಲಸ ಏನಿಲ್ಲ. ನೀವು ಬಂದೇನೆ ಬೀಳೂರು ಕಟ್ಟಬೇಕಾಗಿಲ್ಲ, ಬೀಳೂರವ್ರು ಬೀಳೂರು ಕಟ್ಕೋತಾರೆ, ನಿಮ್ಮದು ನೀವು ಕಟ್ಕೊಳ್ಳೋದು, ಜತ್ತೆಯವ್ರು ಜತ್ತಿ ಕಟ್ಟೋದು, ದಿಲ್ಲಿಯವರು ದಿಲ್ಲಿ ಕಟ್ಟೋದು, ಎಲ್ಲರೂ ಕೂಡಿ ಭಾರತವನ್ನು ಕಟ್ಟೋದು. ಅವರ ಸರಿಯಾಗಿ ಅವರವ್ರ ಅಂಗಳ ಕಸ ಅವರು ಹೊಡ್ಕೊಂಡ್ರೆ ಇಡೀ ಊರ ಸ್ವಚ್ಛ ಆಕ್ಕೈತಿ. ನಿಮ್ಮ ಅಂಗಳ ಅಂದು ಹೊಡೆದು ಅವ್ರ ಅಂಗಳಾಗ ಹಾಕೋದು, ಅವ್ರು ನಿಮ್ಮ ಅಂಗಳಾಗ ಹಾಕೋದು, ಮುಂಜಾನೆ ಸಂಜೆ ತಕ್ಕ ಕಸ ಹೊಡೆದ್ರು ಎರಡು ಅಂಗಳ ಸ್ವಚ್ಛ ಆಗೋದಿಲ್ಲ. ಈ ಜಗಳಾಗಿರ್ಬೇಕು. ಮಗ್ಗಲು ಮನ್ಯಾಗ ನಶಿಕ್ನಾಗ 5ಕ್ಕೆ ಎದ್ದು ಅವ್ರು ಹೊಡೆದು ಇವ್ರ ಮನೆ ಮುಂದೆ ಹಾಕಿರ್ತಾರೆ. ಇವ್ರು 6ಕ್ಕೆ ಎದ್ದು ಮತ್ತು ಅವ್ರ ಮನೆ ಮುಂದೆ ಆಚೆ ಕಡೆ ಮನೆಯಿಂದ ಕೂಡಿಸಿ ಎರಡು ಕೂಡಿಸಿ ಇವ್ರ ಮನೆ ಮುಂದೆ ಮತ್ತು ಹಿಂಗಾದ್ರೆ ಕೆಲಸ ಆಗೋದಿಲ್ಲ. ನಮ್ಮ ಕೆಲಸವನ್ನು ನಮ್ಮ ಊರುಗಳನ್ನು ನಾವು ಕಟ್ಟಿದೀವಿ ಅಂದ್ರೆ ದೇಶವನ್ನು ಕಟ್ಟಿದಂಗೆ ಆಗ್ತೈತಿ. ಖೋಜಾನವಾಡಿಯಲ್ಲಿ ನಾವು ನೋಡಿದೀವಿ, ಎಷ್ಟು ಜನ ಯುವಕರು ಈ ಊರಿನ ಸಲುವಾಗಿ, ಊರು ಬೆಳೆಯಲಿ, ಇದು ಭವ್ಯ ಭಾರತದ ಸಲುವಾಗಿ ನಮ್ಮ ಖೋಜಾನವಾಡಿಯೂ ಬೆಳೆದು ನಿಲ್ಲಬೇಕು ಅಂಥೇಳಿ ಸಂಕಲ್ಪವನ್ನು ಮಾಡಿ ಈ ಜಾತ್ರಾ ಮಹೋತ್ಸವವನ್ನು ಇಷ್ಟು ಯಶಸ್ವಿ ಮಾಡ್ಲಿಕ್ಕೆ ಯಾರ ಕಾರಣ ಅಂದರೆ ಎಲ್ಲ ಯುವ ಶಕ್ತಿ ಎದ್ದು ನಿತ್ತದಂತ ಇಷ್ಟು ದೊಡ್ಡ ಜಾತ್ರೆ ಆಗ್ಯದ. ಯಾರ ಕಾರಣೀಕರ್ತರು ಅಂದ್ರೆ ಯುವ ಶಕ್ತಿ. ವಯಸ್ಸಾದ ಎತ್ತುಗಳಿಗೆ ಜಗ್ಲಕ್ಕಾಗೋದಿಲ್ಲ, ಅನುಭವ ಭಾಳ ಇರ್ತೈತಿ.
ಇನ್ನು ಸಣ್ಣ ಹುಟ್ಟಿದ ಕರಗೋಳಿಗೆ ಜಗ್ಲಾಕಾಗೋದಿಲ್ಲ, ಭಾಳ ಜಿಗಿದಾಡ್ತಿರ್ತಾವೆ. ಜಗ್ಗು ಯಾವುವು ಹೋರುಗಳು ಇರ್ತಾವಲ್ಲ ಅವ ಜಗ್ಗುತ್ತಾವೆ. ಹಂಗೆ ಯುವಕರು ಅಂದ್ರೆ ಶಕ್ತಿ ಭಾಳ ಇರ್ತೈತಿ. ಹಿರಿಯರ ಮಾರ್ಗದರ್ಶನ ತಗೊಂಡು ಚಲೋ ರೀತಿಯಾಗಿ ಜಗ್ಗೆದರು ಅಂದ್ರೆ ವ್ಯಸನ ಮುಕ್ತವಾದ, ಸ್ವಚ್ಛವಾದ, ಸಮೃದ್ಧವಾದ, ನೀರಾವರಿಯುಕ್ತವಾದ, ಕೃಷಿಯಿಂದ ಸಮೃದ್ಧವಾದಂಥ ಗ್ರಾಮಗಳನ್ನು ಕಟ್ಟಬಹುದು. ಅಣ್ಣಾ ಹಜಾರೆ ಅನ್ನುವಂಥ ಒಬ್ಬ ಮನುಷ್ಯ, ನಿಮಗೆಲ್ಲ ಗೊತ್ತೈತೆ, ಅವ್ರ ಹೆಸರು ಕೇಳಿರಿ. ಮೊದಲ ಏನೂ ಇರಲಿಲ್ಲ, ಬಡತನದಲ್ಲಿ ಹುಟ್ಟಿ ಬೆಳೆದಂಥ ಮನುಷ್ಯ, ರೈಲ್ವೆ ಸ್ಟೇಷನ್ದಲ್ಲಿ ಹೂವು ಹಣ್ಣ ಮಾರ್ಕೊಂಡಿದ್ದಂಥ ಮನುಷ್ಯ. ಮುಂದೆ ಮಿಲ್ಟ್ರಿಗೆ ಹೋದರು, ಸೈನ್ಯದಲ್ಲಿ ಸೇವಾ ಸಲ್ಲಿಸಿದರು. ಹೊಳ್ಳಿ ಎಲ್ಲಿ ಬಂದರು ಅಂದ್ರೆ ತಮ್ಮ ಮಹಾರಾಷ್ಟ್ರದ ಒಂದು ಊರದ ಆ ಊರಿಗೆ ಬಂದರು, ತಮ್ಮ ಹಳ್ಳಿಗೆ ಬಂದರು. ಬಂದ ಪೆನ್ಷನ್ ಪಗಾರ ತಗೊಂಡು ಸುಮ್ಮ ಕೂಡಲಿಲ್ಲ, ಊರು ಕಟ್ಟುವಂಥ ಕೆಲಸ ಚಾಲೂ ಮಾಡಿದರು. ಹೆಂಗೆ ಕಟ್ಟಿದ್ರು ಊರ? ಆ ಊರಿನಲ್ಲಿ ಮಳೆ ಕಡಿಮೆ ಆಗ್ತಿತ್ತು. ಎಲ್ಲ ಕಡೆಗಳಲ್ಲಿ ಗುಡ್ಡದಾಗೆಲ್ಲ ತೆಗ್ಗಗಳನ್ನು ಮಾಡಿದರು. ಆ ಬಳಿಕ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ, ಗಿಡಗಳನ್ನು ಹಚ್ಚಿ, ಅಲ್ಲೆಲ್ಲೇ ಸೋಲಾರ್ ಪ್ಲ್ಯಾಂಟ್ಗಳನ್ನು ಮಾಡಿ, ಇಷ್ಟೆಲ್ಲವನ್ನು ಮಾಡಿ ಕೆಲವು ವರ್ಷಗಳಲ್ಲಿ ತಮ್ಮ ಸ್ವಂತ ಗ್ರಾಮವನ್ನು ಇಡೀ ದೇಶಕ್ಕೆ ಆದರ್ಶ ಗ್ರಾಮವನ್ನಾಗಿ ಮಾಡಿದವರು ಯಾರು ಅಂದ್ರೆ ಅಣ್ಣಾ ಹಜಾರೆ. ಯಾಕ? ಅವರ ಶಾಲೆ ನಮ್ಮ ಶಾಲೆಗತ್ಲೆ ಇಂಗ್ಲೀಷ್ ಮೀಡಿಯಮ್ ಶಾಲೆ ಒಳಗಾಗಿರಲಿಲ್ಲ, ಮಿಲ್ಟ್ರಿ ಶಾಲೆ ಒಳಗಾಗಿತ್ತು. ಅಲ್ಲಿ ತರಬೇತಿ ಇತ್ತು. ಯಾವಾಗಲೂ ಮಿಲ್ಟ್ರಿಗೆ ಹೋಗಿ ಬಂದ ಮನುಷ್ಯರು ಎಂದಿಗೂ ದೇಶದ್ರೋಹದ ಕೆಲಸ ಮಾಡಂಗಿಲ್ಲ, ದೇಶ ಕಟ್ಟುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಏನು ಮಾಡಬೇಕಾಗ್ಯದ? ಬರೀ ಇದು ಒಂದು ಊರನ್ನು ಕಟ್ಟಿ ತೋರಿಸ್ಬೇಕು. ಆವಾಗ ನಮಗೆ ಈ ದೇಶ ಹೌದಪ್ಪ ಬದುಕಿದ್ದು ಸಾರ್ಥಕ ಆಯಿತು ಅಂತ ಹೇಳ್ತದ. ಭಾರತಾಂಬೆ ನಮಗೆ ಆಶೀರ್ವದಿಸ್ತಾಳೆ. ಹೀಗಾಗಿ ಎಲ್ಲರೂ ಕೂಡ್ಕೊಂಡು ಏನು ಮಾಡೋದು? ಊರು ಕಟ್ಟುವಂಥ ಕೆಲಸ ಮಾಡೋದೈತಿ. ಅವರು ಯಾರೂ ದಾರು ಕುಡಿಬಾರ್ದು, ಅದು ಇದು ತಿನ್ನಬಾರ್ದು. ಹಂಗಾದ್ರೆ ಮತ್ತು ದೇಶ ಊರಾಗ ಕಟ್ಲಕ್ಕಾವು. ಊರಾಗ 4 ದಾರುದ ಅಂಗಡಿ ಇದ್ದು ಅಂದ್ರೆ ಒಂದು ಸೀದಾ ಹೋಗಂಗಿಲ್ಲ ಗಾಡಿ. ಆ ದಂಡಿಗೊಮ್ಮೆ ಈ ದಂಡಿಗೊಮ್ಮೆ, ಆ ದಂಡಿಗೊಮ್ಮೆ ಈ ದಂಡಿಗೊಮ್ಮೆ ಹೊಯ್ದಾಡ್ಕೋತ ಹೋಗಿ ಎಲ್ಲಿ ಬೀಳ್ತಾವ? ಹಂದಿಗಳು, ನಾಯಿಗಳು, ಮಕ್ಕಳು ಜಾಗದಾಗ ಮಕ್ಕೋತೈತಿ ಮನುಷ್ಯ. ಇದು ಮತ್ತು ಇವ್ಯಾಂಗ ದೇಶ ಕಟ್ಟಾವೇನ? ಬುದ್ಧಿಯೇ ಭ್ರಷ್ಟವಾದ ಬಳಕ, ಸ್ಮೃತಿನ ನಷ್ಟವಾದ ಬಳಕ ದೇಶ ಹಂಗೆ ಕಟ್ಲಾಕ ಬರ್ತೈತಿ. ಆದ್ದರಿಂದ ಕುಡುಕರಿಂದ ದೇಶ ಕಟ್ಲಾಕ ಬರಂಗಿಲ್ಲ, ಜಗಳಗಂಟರಿಂದ ದೇಶವನ್ನು ಕಟ್ಲಾಕ ಬರಂಗಿಲ್ಲ, ಕೋರ್ಟಿಗೆ ಹೋಗೋವರಿಂದ ದೇಶ ಕಟ್ಲಾಕ ಬರಂಗಿಲ್ಲ. ದೇಶ ಕಟ್ಟವ್ರು ಯಾರಪ್ಪ ಅಂದ್ರೆ ನಿರ್ವ್ಯಸನಿಗಳಾದಂಥ ದೇಶ ಪ್ರೇಮಿಗಳು ಈ ದೇಶವನ್ನು ಕಟ್ತಾರೆ. ಅವರಿಂದ ಈ ದೇಶ ಅಜರಾಮರವಾಗಿ ಉಳಿತದ, ವಿಶ್ವಗುರು ಭಾರತ ಆಗ್ತದೆ. ಹೀಗಾಗಿ ಈ ನಂದೀಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಇಡೀ ಊರನ್ನ ಕೂಡಿ ನೀವು ಈ ಜಾತ್ರೆ ಮಾಡೀರಿ. ನಮಗೆ 2 ತಿಂಗಳ ಹಿಂದೆ ಇಲ್ಲಿ ಯುವಕರು ಎಲ್ಲ ಹಿರಿಯರು ಕೂಡಿ ಬಂದು ಭೇಟಿ ಆದರು. ನಾವು ಅಂದೀವಿ, ಏನು ರೀ ನಿಮ್ಮ ಊರಾಗ ಮತ್ತು ಮಂದಿ ಎಲ್ಲ ಜಗಳಾಡೈತ್ಲ ಅಂತ ನಾವು ಅಂದೀವಿ. ಅವಾಗ ಅವರಂದರು, ಏನಿಲ್ಲರಿ ಒಟ್ಟು ಕೂಡಿಸುನು, ಎಲ್ಲರನ್ನೂ ಒಂದು ಮಾಡೋನು, ಖೋಜಾನವಾಡಿ 3 ತಂಡ ಆಗೈತೆ ಎಂದು ಯಾರಿಗೂ ಅನಿಸ್ಬಾರ್ದು, ನಾವೆಲ್ಲ ಒಂದೇ ದಿವತ್ತು ಅನಿಸ್ಬೇಕು, ಹಂಗೆ ಮಾಡೋನು ಅಂತಂದ್ರೆ ಯುವಕರು. ಆಯ್ತಪ್ಪ, ನೀವೆಲ್ಲ ಒಂದಾಗೋದಾದ್ರೆ ನಾವು ಬರ್ತೀವಿ ಅಂತ ಹೇಳಿದೀವಿ. ಅದೇ ಪ್ರಕಾರವಾಗಿ ಬಂದು ನಿಮ್ಮನ್ನೆಲ್ಲ ನೋಡಿ ಎಲ್ಲರೂ ಬಂದರೆ. ಮತ್ತಿಲ್ಲ ಇಂಚಗೇರಿ ಸಂಪ್ರದಾಯದವರದೇರಿ, ಬಸವ ತತ್ವದವರದೇರಿ, ನಂದಿ ಬಸವೇಶ್ವರ ದೇವಸ್ಥಾನದವರದೇರಿ, ಮತ್ತು ಹೊರಗಿನವರಿದ್ದೀರಿ. ಎಲ್ಲರೂ ಕೂಡ್ಕೊಂಡು ಈ ಜಾತ್ರೆಯನ್ನು ನೀವು ಮಾಡೀರಿ. ಊರಿನ ಶಕ್ತಿ ಅಂದ್ರೆ 2 ಭಾಗ ಆಗುವುದು ಊರಿನ ಶಕ್ತಿ ಅಲ್ಲ. ಎಲ್ಲರೂ ಕೂಡಿದ್ರನ್ನ ಊರಿಗೊಂದು ತಾಕತ್ತ, ಊರಿಗೊಂದು ಗೌರವ, ಊರಿಗೊಂದು ಕಿಮ್ಮತ್ತು. ನಾಳೆ ನೀವು ಸಣ್ಣ ಹುಡುಗರು ಕೂತಾವ, ಅವ್ರಿಗೆ ಏನು ಹೇಳವ್ರಪ್ಪ? ನೀವು ಕೋರ್ಟ್ನಾಗ ಹೋಗಿ ಕೂತ್ರಿ ಅಂದ್ರೆ ನಾಳೆ ಸಣ್ಣ ಹುಡುಗರಿಗೆ ಏನು ಹೇಳವ್ರು ನೀವು ನೀತಿಯನ್ನು?
ನೀತಿಯನ್ನು ಹೇಳಬೇಕಾಗಿತ್ತು ಅಂದ್ರೆ ಮೊದಲು ಹಿರಿಯರು ಎಲ್ಲ ಒಂದಾಗಿರುವುದನ್ನು ಕಲಿಬೇಕು. ಆವಾಗ ನಾವು ಸಣ್ಣವ್ರಿಗೆ ಹೇಳಕ್ಕೆ ಅಧಿಕಾರ ನಮಗೆ ಬರ್ತೈತಿ. ನೀ ಜಗಳಾಡಬೇಡಪ್ಪ ಅಂತ ಹೇಳ್ಬೇಕಂದ್ರೆ ಮೊದಲು ನಾವು ಕೋರ್ಟಿಗೆ ಹೋಗಬಾರ್ದು. ಅವಾಗ ಸಣ್ಣ ಹುಡುಗರಿಗೆ ಜಗಳಾಡಬೇಡ ಅನ್ನುವ ನೈತಿಕ ಅಧಿಕಾರ ನಮಗೆ ಬರ್ತದೆ. ನೀ ಕುಡಿಬೇಡ ಅಂತ ಹೇಳ್ಬೇಕಂದ್ರೆ ನಾವು ಮೊದಲು ನಿರ್ವ್ಯಸನಿಗಳಾಗಿರಬೇಕು. ಅವಾಗ ಕುಡಿಬೇಡ ಅಂಥೇಳಕ್ಕೆ ಅಧಿಕಾರ ಬರ್ತದೆ. ಅದೇ ರೀತಿ ಒಳಗೆ ಈ ಖೋಜಾನವಾಡಿ ಗ್ರಾಮ ನೋಡ್ರಿ ಭಾಳ ಸಮೃದ್ಧ ಗ್ರಾಮ ಐತಿ. ಭೂಮಿನೂ ಚಲೋ ಐತಿ, ನೀರು ಚಲೋ ಐತಿ, ಚಲೋ ಬೆಳೆ ಬೆಳೀತದ. ಇಷ್ಟೆಲ್ಲ ಸಮೃದ್ಧವಾದಂಥ ನಿಮ್ಮ ಊರಿನ ರೊಕ್ಕ ಓದು ವಕೀಲರಿಗೆ ಯಾಕೆ ಕೊಡ್ತೀರಿ? ಕೋರ್ಟಿಗೆ ಹೋದ್ರಂದ್ರೆ ವಕೀಲರಿಗೆ ಕೊಟ್ಟಂಗನ. ಅದಕ್ಕೆ ಯಾರೂ ಜಗಳಾಡ್ಲಕ್ಕೆ ಹೋಗಬೇಡ್ರಿ. ಮತ್ತು ನಮ್ಮದು ಮಾಧವಾನಂದ್ರದ್ದು ಒಂದು ಕಂಪ್ನಿ, ನಂದಿ ಬಸವೇಶ್ವರದ್ದು ಒಂದು ಕಂಪ್ನಿ, ಬಸವ ತತ್ವದವ್ರದ್ದು ಒಂದು ಕಂಪ್ನಿ. ಅವರು ಮಹಾತ್ಮರು ಎಂದೂ ಜಗಳಾಡಿಲ್ಲ. ಅವರೆಲ್ಲ ಒಂದೇ ಅದಾರ. ನೀವ್ಯಾಕೆ ಸುಮ್ಮ ಜಗಳಾಡ್ತೀರಿ? ಧರ್ಮದ ಮರ್ಮ ಪೂರ್ಣವಾಗಿ ನಮಗೆ ಗೊತ್ತೈತೇನಪ್ಪ. ಬಸವಣ್ಣವ್ರು ಏನು ಹೇಳ್ಯಾರ ಮೂಲತಃ ಅದು ನಮಗೆ ಸ್ಪಷ್ಟವಾಗಿ ಕಲ್ಪನೆಗೆ ಐತೇನು? ಅವರು ಎಲ್ಲರನ್ನು ಕೂಡಿಸಿದ್ರೆ, ಎಲ್ಲ ಜಾತಿಯವ್ರನ್ನ ಸಮಾಜದವ್ರನ್ನ ಕೂಡಿಸಿ ಒಂದು ಮಾಡಿ ಬಸವ ಕಲ್ಯಾಣವನ್ನು ತಯಾರು ಮಾಡಿದರು ಬಸವಣ್ಣವರು. ಎಲ್ಲರನ್ನೂ ಒಂದು ಮಾಡಿದರು. ಮಾಧವಾನಂದ ಪ್ರಭುಗಳು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎಲ್ಲ ಜಾತಿಯವರನ್ನು ಕೂಡಿಸಿ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು ಅಂಥ ಮಹಾತ್ಮರು ಎಲ್ಲರನ್ನೂ ಒಂದು ಮಾಡಿದರೆ. ಅವರು ಬೇರೆ ಬೇರೆ ಮಾಡಲಿಲ್ಲ. ಇನ್ನು ಮೂಲ ನಂದೀಶ್ವರ ಅಂತೂ ಶಿವನ ಪ್ರಮಥ ಗಣಗಳಿಗೆಲ್ಲ ಮಹಾನಾಯಕನಾಗಿದ್ದ. ಎಲ್ಲರನ್ನೂ ಒಂದು ಮಾಡಿದವ ನಂದೀಶ್ವರ. ಹೀಗಾಗಿ ಅವರೆಲ್ಲ ಒಂದು ಮಾಡಿದವರದಾರ. ನಾವು ಅವರ ಹೆಸರಲ್ಲೇ ಎಡ್ಡೆಡ್ಡ ಮೂರ ಮಾಡಿ ಈ ಊರಿನ ಕಿಮ್ಮತ್ತು ಕಳಿಬಾರದು. ಏನಾಗಬೇಕು? ಎಲ್ಲರೂ ಕೂಡಿ ಒಂದಾಗಿ ಹೋಗ್ಬೇಕು. ಅದು ದೊಡ್ಡ ಮಂದಿ ಏನೋ ಜಗಳಾಡ್ತೈತಿ. ನೀವು ತಾಯಂದಿರೆಲ್ಲ ಒಂದಿದಿರೋ ಇಲ್ಲ, ಮತ್ತು ನಿಮ್ಮ ನಾಲ್ಕಾಗ್ಯಾವು. ನೀವು ಜರ ಬಂದೋಬಸ್ತಾಗಿ ನಿತ್ರಿ ಅಂದ್ರೆ ಆ ಕಂಪ್ನಿ ಎಲ್ಲ ನಿಮ್ಮ ಮಾತು ಕೇಳ್ತೈತಿ. ಸೂತ್ರ ಎಲ್ಲೈತಿ? ನಿಮ್ಮ ಕಡೆನೇ ಐತಿ. ಅದಕ್ಕೆ ಒಟ್ಟಿನಲ್ಲಿ ನಮ್ಮ ಅಭಿಪ್ರಾಯ ಏನದ ಅಂದ್ರೆ, ಇಡೀ ಖೋಜಾನವಾಡಿ ಗ್ರಾಮ ಒಂದು ಶಕ್ತಿಯಾಗಿ ನಿಂತಿತು ಅಂದ್ರೆ ಭಾಳ ದೊಡ್ಡ ತಾಕತ್ತಿ ಊರಿನೊಳಗೆ ಆಗ್ತೈತಿ. ಶಕ್ತಿನ ಭಾಳ ಇರ್ತೈತಿ. ಎಲ್ಲರೂ ಒಂದಾಗಿ ನಿಂತ್ರಿ ಅಂದ್ರೆ. ಅದಕ್ಕೆ ತಾವೆಲ್ಲ ಈಗ ಹೆಂಗೆ ಒಂದಾಗಿ ಇಡೀ ಊರ ಕೂಡೇರಿಲ್ಲ, ಇನ್ನು ಮುಂದಾದರೂ ಕೂಡ ಊರ ಕೂಡೋದು, ಎಲ್ಲ ಕಾರ್ಯಕ್ರಮ ಮಾಡೋದು. ಸುಮ್ಮ ಯಾಕೆ ವ್ಯರ್ಥವಾಗಿ ಕಾಲಹರಣ ಮಾಡೋದು, ಜಗಳ ಮಾಡೋದು, ನಿಮಗೆ ಅವ್ರು ಅನ್ನೋದು, ಅವ್ರಿಗೆ ನೀವು ಅನ್ನೋದು. ಇದರಿಂದ ಯಾವುದೇ ರೀತಿಯಾದಂಥ ಲಾಭ ಇಲ್ಲ. ಬೆಂಕಿ ಯಾವಾಗಲೂ ಸುಡುತ್ತೈತೆ ಹೊರತು ತಂಪು ಮಾಡುವುದಿಲ್ಲ. ಹಂಗೆ ಜಗಳ ಅಂದ್ರೆ ಸುಡುವಂಥದ್ದು, ಅದು ಎಂದೂ ಒಂದು ಮಾಡಂಗಿಲ್ಲ, ಸುಟ್ಕೋತ ಹೋಗ್ತೈತೆ. ಅದಕ್ಕೆ ತಾವೆಲ್ಲರೂ ಒಂದಾಗಿ ಜಾತ್ರೆ ಮಾಡಿರಿ.